ಲೋಕಭವನದಲ್ಲಿ ನೂತನ ಸಚಿವರಿಗೆ ಪ್ರಮಾಣ ವಚನ ಇದೆ, ಅದಕ್ಕೋಸ್ಕರ ಆಗಿರುವಂತಹ ಬಂದೋಬಸ್ತ್ ಮತ್ತೆ ಟ್ರಾಫಿಕ್ ಡೈವರ್ಷನ್. ಇವತ್ತು ಸಂಜೆ 4 ಗಂಟೆಗೆ ಅಂದಾಜು ಲೋಕಭವನದಲ್ಲಿ ಎಲ್ಲ ಮಿನಿಸ್ಟರ್ಸ್, ಹೊಸ ಮಿನಿಸ್ಟರ್ಸ್ ಅವ್ರದ್ದು ಶಪಥ ಒಂದು ಸಮಾರಂಭ ಇದೆ. ಅದಕ್ಕೋಸ್ಕರ ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂಯಿಂದ ಮತ್ತು ಟ್ರಾಫಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಸಿಟಿ ಪೊಲೀಸ್ ಕಡೆಯಿಂದ ಸಾಕಷ್ಟು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ CTO ಜಂಕ್ಷನ್, ಬಾಲೆಕುಂದ್ರಿ ಜಂಕ್ಷನ್ ಮತ್ತು KR ಸರ್ಕಲ್ ಜಂಕ್ಷನ್, ಅಲ್ಲಿಂದ ನಾವು ಯಾವುದೂ ಟ್ರಾಫಿಕ್ಗೆ ನಾವು ಬಿಡೋದಿಲ್ಲ. ಓನ್ಲಿ ಯಾವುದು ವೆಹಿಕಲ್ ಪಾಸ್ ಯಾರ ಹತ್ರ ಇರ್ತದೆ ಅವರು ಮಾತ್ರ ಬರಲಿಕ್ಕೆ ಅವಕಾಶ ಇದೆ. ಜೊತೆಗೆ ಲೋಕಭವನ್ ಗೇಟ್ ಒಳಗೆ DPR ಕಡೆಯಿಂದ ವತಿಯಿಂದ ಯಾವುದು ಪಾಸಸ್ ಇಶ್ಯೂ ಆಗ್ತಾ ಇದೆ ಅಷ್ಟು ಜನಕ್ಕೆ ನಾವು ಒಳಗೆ ಬಿಡ್ತೀವಿ. ಸೊ ಇದು ಭಾಳ ಸ್ಪಷ್ಟ ಆಗಿದೆ. ಲಿಮಿಟೆಡ್ ಎಂಟ್ರಿ ಇದೆ. ಪಾಸಸ್ ಯಾರ ಹತ್ರ ಇದೆ ಅವರೇ ಮಾತ್ರ ಬರಬೇಕು. ಮತ್ತು ಕೊನೆಗೆ ಮ್ಯಾಕ್ಸಿಮಮ್ ವೆಹಿಕಲ್ಸ್ ಯಾವುದು ಬರ್ತದೆ ಆ ಎಲ್ಲ ವೆಹಿಕಲ್ಸ್ಗೆ ನಾವು ತಿಮ್ಮಯ್ಯ ಸರ್ಕಲ್ ಹತ್ರ ನಿಲ್ಲಿಸ್ತೀವಿ. ಅಲ್ಲಿಂದ ಅವರು ಬಗ್ಗಿ ಮುಖಾಂತರ ಅದನ್ನು ನಡ್ಕೊಂಡು ಹೋಗ್ಬೋದು. ವೆಹಿಕಲ್ ಪಾಸಸ್ ಯಾರ ಹತ್ರ ಇದೆ ಆ ವೆಹಿಕಲ್ಸ್ ಮಾತ್ರ ನಾವು ಒಳಗೆ ಬಿಡ್ತೀವಿ. ಸೊ ಇದೆಲ್ಲ ಕಾರ್ಯಕ್ರಮಕ್ಕೋಸ್ಕರ ನಾವು ವಿಶೇಷವಾಗಿ ನಮ್ಮ ಎಲ್ಲ ಜಾಯಿಂಟ್ ಕಮಿಷನರ್ಸ್, ಅಡಿಷನಲ್ ಕಮಿಷನರ್, ಡೆಪ್ಟಿ ಕಮಿಷನರ್ಸ್ ಎಲ್ಲರೂ ಸೇರಿ ತುಂಬ ಸೆಕ್ಟರ್ ವೈಸ್ 14 ಸೆಕ್ಟರ್ ನಾವು ಇಟ್ಕೊಂಡು ಬೇರೆ ಬೇರೆ ರೀತಿಯದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಕ್ಕೆ ಕೂಡ ತೊಂದರೆ ಆಗಬಾರ್ದು, ಯಾಕೆಂದ್ರೆ ಸಾಯಂಕಾಲ ಟ್ರಾಫಿಕ್ ಹೆಚ್ಚಿನ ಇರ್ತದೆ. ಇವತ್ತು ಮಂಡೇ ಇದೆ, ಆಫೀಸ್ ಒಂದು ಸಾಯಂಕಾಲದ ಒಂದು ತುಂಬ ಯಾವಾಗಲೂ ಟ್ರಾಫಿಕ್ ಇರ್ತದೆ. ಇವತ್ತು ಜನಕ್ಕೆ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಅದನ್ನು ಡೈವರ್ಷನ್ಸ್ ಪ್ಲ್ಯಾನ್ಸ್ ಕೂಡ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟು ನಾವು ಟ್ರಾಫಿಕ್ ಅಡ್ವೈಸರೀಸ್ ಕೂಡ ಕೊಟ್ಟಿದ್ದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ಪ್ರೆಸ್ ಮುಖಾಂತರ. ಜನಕ್ಕೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ ಅಂದರೆ ಯಾರ ಹತ್ರ ಪಾಸ್ ಇಲ್ಲ ದಯವಿಟ್ಟು ಅಲ್ಲಿ ಬರೋದು ಬೇಡ. ಯಾಕೆಂದರೆ ಆ ಜಾಗ ತುಂಬ ಅಲ್ಲಿ ಫಿಕ್ಸ್ಡ್ ಚಿಕ್ಕದು ಜಾಗ ಇದೆ ಮತ್ತು ಲಿಮಿಟೆಡ್ ಸಿಟ್ಟಿಂಗ್ ಕೆಪಾಸಿಟಿ ಇದೆ. ಸೊ ಎಷ್ಟು ಸಿಟ್ಟಿಂಗ್ ಕೆಪಾಸಿಟಿ ಆ ತಕ್ಕಂತೆ ಪಾಸಸ್ ಕೊಡಲಾಗಿದೆ. ಆ ಪಾಸಸ್ ಮುಖಾಂತರ ನಾವು ಒಳಗೆ ಬಿಡ್ತೀವಿ. ಸಿಬ್ಬಂದಿ ನಮ್ಮದು ಎಂಟೈರ್ ಸಿಟಿ ಪೊಲೀಸ್ಗೆ ನಾವು ಡ್ರಾ ಮಾಡಿದ್ವಿ. ಯಾಕೆಂದರೆ ಬರೀ ಲೋಕಭವನ ಹತ್ರ ಇಲ್ಲ, ಬೇರೆ ಬೇರೆ ಕಡೆ ಸುತ್ತಮುತ್ತ ಕೂಡ ಬಂದೋಬಸ್ತ್ ಇದೆ. ಪ್ಲಸ್ ವಿಶೇಷವಾಗಿ ಟ್ರಾಫಿಕ್ದು ಬಂದೋಬಸ್ತ್ ಇದೆ. ಮತ್ತು ಎಲ್ಲೆಲ್ಲಿ ಯಾವ ಮಿನಿಸ್ಟರ್ಸ್ದು ಅಪಾಯಿಂಟ್ಮೆಂಟ್ ಆಗ್ತಾಯಿದೆ ಅಲ್ಲಿ ಕೂಡ ಜನ ಸೇರ್ತಾರೆ ಅವ್ರ ಮನೆ ಎದುರುಗಡೆ. ಸೊ ಇದು ಬೇರೆ ಬೇರೆ ರೀತಿಯ ನಾನು ಹೇಳಿದ್ದೀನಿ 14 ಸೆಕ್ಟರ್ ವೈಸ್ ಒಬ್ಬೊಬ್ಬ DCP ಅಂಡರ್ ಅವ್ರ ಸೆಕ್ಟರ್ ಇದೆ, ಅವ್ರು ನೋಡ್ಕೊಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು.